ಅವ್ರದ್ದು ಇದೆಯಲ್ಲ ಮಮ್ಮಿ ಕ್ಯಾಂಡಿಡೇಟ್, ಅವ್ರದ್ದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ, ಮಮ್ಮಿ ಕ್ಯಾಂಡಿಡೇಟ್. ಯಾಕಂದ್ರೆ ಮುಸ್ಲಿಂ ಸಮಾಜ ಅಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿತ್ತು. ಅವ್ರು ನಿಜವಾಗ್ಲೂ ಕಾಂಗ್ರೆಸ್ ಅಲ್ಲಿ ಒಂದು ದುರ್ವರಿಗೆ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಅವ್ರಿಗೆ ಇದ್ದಿದ್ದೇ ನಿಜ ಆದ್ರೆ ಅವ್ರು ಮುಸ್ಲಿಂ ಸಮಾಜಕ್ಕೆ ಕೊಡ್ಬೋದಾಗಿತ್ತು, ಆದ್ರೆ ಕೊಟ್ಟಿಲ್ಲ. ಸೊ ಅವ್ರದ್ದು ಮಮ್ಮಿ ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ಇವತ್ತು ಟಿಕೆಟ್ ಕೊಟ್ಟಿದೆ ಅಂತ ಹೇಳಕ್ ಅಭಿಪ್ರಾಯ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅವ್ರು ಏನಂದ್ರೆ ನಮ್ಮ ಬಗ್ಗೆ ಒಂದು ಸುಳ್ಳು ಅಭಿಪ್ರಾಯ ಹೊರಡಿಸ್ತಾ ಇದಾರೆ. ಏನಂದ್ರೆ ನಮ್ದು ಡಮ್ಮಿ ಕ್ಯಾಂಡಿಡೇಟ್ ಅಂತ, ಅದನ್ನ ತೆಗೆದಾಕ್ಬೇಕು ಅವರು. ನಮ್ಮ ಕಾರ್ಯಕರ್ತರಿಗೆ ಒಂದು ಹೇಳೋದೇನೆಂದ್ರೆ ಅವರು ಕಾಂಗ್ರೆಸ್ನವರು ಹೂವು ಹಬ್ಸೋದ್ರ ಮೂಲಕ ಒಂದು ಬೇರೆ ಬೇರೆ ಸಂದೇಶಗಳು, ಆ ಸಮಾಜ ನಿಮ್ ಜೊತೆಗಿಲ್ಲ, ಈ ಸಮಾಜ ನಿಮ್ ಜೊತೆಗಿಲ್ಲ ಅನ್ನೋದ್ರ ಮೂಲಕ ನಮ್ಮನ್ನ ಹೊಡೆದಾಡೋ ಒಂದು ಇದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸಮಾಜ ನಮ್ಮ ಜೊತೆ ಇದೆ, ನಾವು ಗೆಲ್ತೀವಿ. ಕೊನೆ ಕ್ಷಣವರೆಗೂ 9ನೇ ತಾರೀಕು 5 ಗಂಟೆವರೆಗೂ ನಮ್ಮ ಉತ್ಸಾಹ ಹೀಗೆ ಇರಲಿ. ಬೋಲೋ ಭಾರತ್ ಮಾತಾಕಿ. ಅದ್ರ ಜೊತೆಗೆ ಇವತ್ತು ಬಡವರ ಮಕ್ಕಳು ಬೆಳಿಬೇಕು. ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ತಂದೆ ಅಮಾಲಿ ಮಾಡಿಕೊಂಡು ಇವತ್ತು ಈ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಒಂದು ಒಳ್ಳೆ ಸಮಾಜ ಸೇವೆಯ ಮೂಲಕ ಬೆಳೆದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಎಲ್ಲ ಒಂದು ಬಡ ಸಮುದಾಯದ ಎಲ್ಲ ಸಾರ್ವಜನಿಕರ ಎಲ್ಲ ಜಾತಿಗಳ ಒಂದು ಆಶೀರ್ವಾದ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರಿಗೆ ಇವತ್ತು ಆಗ್ತಾ ಇದೆ. ಏನು 30 ವರ್ಷ ಅಲ್ಲಿ ಭ್ರಷ್ಟಾಚಾರ, ದುರಾಡಳಿತ, ಯಾವುದೇ ಅವ್ರ ಸುತ್ತಲೇ ಒಂದು ಅವ್ರದೇ ಸುತ್ತ ಇರ್ತಂತ ಕೋಟೆ ಕಟ್ಕೊಂಡಿದ್ರು. ಆ ಕೋಟೆಯನ್ನ ಬೇಯಿಸುವಂತ ಕಾಲ ಈಗ ಬಂದಿದೆ. ಆ ಕೋಟೆ ನುಚ್ಚುನೂರು ಆಗುತ್ತೆ. ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆಲ್ತಾರೆ. 30 ವರ್ಷ ಆದ್ಮೇಲೆ ಜನಗಳಿಗೆ ಅರ್ಥ ಆಗ್ತಿದೆ ಸರ್. ಈಗ ಈ ಒಂದು ಸಾಮ್ರಾಜ್ಯನ ಕೆಡವೋಣ ಅಂತ. ಹೌದು ಸರ್, ಹೌದು ಸರ್. ಈಗ ಏನಾಗಿದೆ ಸರ್, ಈಗ ಅವ್ರ ತಂದೆಯವರು ಮಂತ್ರಿ ಇದ್ದಾರೆ, ತಾಯಿಯವರು MP ಇದ್ದಾರೆ, ಮಗ ಈಗ MLA ಮಾಡ್ಬೇಕು ದಕ್ಷಿಣಕ್ಕೆ, ನೆಕ್ಸ್ಟ್ ಸೊಸೆ ಬಂದ್ರೆ ಉತ್ತರಕ್ಕೆ ನಿಲ್ಲಿಸಬೇಕು. ಅದ್ರ ನೆಕ್ಸ್ಟ್ ಇನ್ನು ಸಣ್ಣ ಮಗ ಇದ್ದಾನೆ, ಅವನು ಕ್ಷೇತ್ರ ಹುಡುಕ್ಬೇಕು. ಈಗ ಆದ್ರೆ ಸಾರ್ವಜನಿಕರಿಗೆ ಅವ್ರ ಮನೆ ಕಸ ಹೊಡಿಬೇಕಾ ಅಂತ ನಾನು ಕೇಳೋದು ಅಲ್ವಾ. ಸೊ ಸಾರ್ವಜನಿಕರಿಗೆ, ಕಾರ್ಯಕರ್ತರಿಗೆ ಒಂದು ಅವಕಾಶ ಅಲ್ಲಿ ಇಲ್ಲ. ಸೊ ಅದೇನಾದ್ರೂ ಆ ತರ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಇದ್ದಿದ್ದೇ ನಿಜ ಆದ್ರೆ ಅದು ಬಿಜೆಪಿಯಲ್ಲಿ ಮಾತ್ರ. ಸೊ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಟಿಕೆಟ್ ಕೊಟ್ಟು ಗೆಲ್ಸ್ಕೊಳ್ಳುವಂತ ಕೆಲಸನ ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ನಾವೆಲ್ಲರೂ ಸೇರಿ ಮಾಡ್ತಾ ಇದೀವಿ. ಸೊ ಜನನೂ ಸಹ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಸರ್ ಗೆಲ್ಲೋ ಕ್ಯಾಂಡಿಡೇಟ್, ಗೆಲ್ಲೋ ಕುದುರೆ. ಮುಸ್ಲಿಮ್ಸ್ ಅವರು ಕೊನೆಗಳಿಗೆನಲ್ಲಿ ಬದಲಾಗಿ ಏನಾದ್ರು ಈಗ ತಲೆಕೆಟ್ಟು ಇಲ್ಲಪ್ಪ ಆದ್ರಾಗ್ಲಿ ನಾವು ಕಾಂಗ್ರೆಸ್ ಹಾಕೋಣ ಅಂತ ಬಂದ್ರೆ ಬಿಜೆಪಿ ಎಷ್ಟನೇ ಸ್ಥಾನ, 2ನೇ ಸ್ಥಾನ ಬರುತ್ತಾ? ಇಲ್ಲ ಸರ್, ಅಕಸ್ಮಾತ್ ನಾವು ಯಾವುದೇ ಈಗ ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ ಹಾಕ್ರೆ ಕಾಂಗ್ರೆಸ್ ಗೆಲ್ಲುತ್ತೆ, ಮುಸ್ಲಿಮ್ಸ್ ಅವರು ಬಿಜೆಪಿ ಹಾಕ್ರೆ ಬಿಜೆಪಿ ಗೆಲ್ಲುತ್ತೆ. ಹೌದಾ ಸರ್? ನಾವೀಗ ಬಿಜೆಪಿಗೆ ಹಾಕ್ಲಿಲ್ಲ ಅಂದ್ರೆ ಬಿಜೆಪಿ ಗೆಲ್ಲುತ್ತೆ ಸರ್. ಕಾಂಗ್ರೆಸ್ ಇದೆಯಲ್ಲ ಒಂದೇ ಒಂದು ಸಮುದಾಯ ನೆಚ್ಕೊಂಡು ರಾಜಕೀಯ ಮಾಡ್ತಿದೆ. ಹೌದು, ಬಿಜೆಪಿ ಆಗಿಲ್ಲ ಸರ್. ಬಿಜೆಪಿ ನಾವು ಎಲ್ಲ ಸಮುದಾಯನ ನೆಚ್ಕೊಂಡು ರಾಜಕೀಯ ಮಾಡ್ತಾ ಇರೋರು ನಾವು. ಎಲ್ಲ ಸಮಾಜದ ಬೆಂಬಲ ನಮ್ಮ ಬಿಜೆಪಿಗಿದೆ. ಕೇವಲ ಒಂದೇ ಸಮಾಜ ಹಾಕುತ್ತೆ ಹಾಕಲ್ಲ ಅನ್ನೋದ್ರ ಮೇಲೆ ಬಿಜೆಪಿ ಒಂದು ರಿಸಲ್ಟ್ ನಿರ್ಧಾರ ಆಗದೇ ಇಲ್ಲ. ನೀವು ಮುಸ್ಲಿಮ್ಸ್ ಅವ್ರ ಏರಿಯಾಗೆ ಹೋಗಿದ್ರಾ ಓಟ್ ಕೇಳಕ್ಕೆ? ಹೋಗಿದೀವಿ ಸರ್. ಮೊನ್ನೆ ಕೆಲವರು ಹೇಳ್ತಾ ಇದ್ದಾರೆ ಹೋಗಿದೀವಿ ಸರ್. ನಮ್ಮ ಏರಿಯಾಗೆ ಬಂದಿಲ್ಲ ಸರ್, ಕಷ್ಟ ಸುಖನೇ ವಿಚಾರಿಸಲ್ಲ ಬಿಜೆಪಿ ಅವರು. ಯಾಕೆ ಅಂತಂದ್ರೆ ಅವ್ರು ನಮ್ ಕಂಡ್ರ ಭಯ ಇಲ್ಲ, ನಮ್ಗೆ ಅವ್ರ ಕಂಡ್ರ ಭಯನ ಗೊತ್ತಿಲ್ಲ, ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ ಅವ್ರಿಗೆ? ಇಲ್ಲ ಸರ್, ಆತರ ಏನಿಲ್ಲ. ಈ ಸರಿ ಏನಾಗಿದೆ, ಮುಸ್ಲಿಂ ಸಮಾಜದವರೇ ನಮ್ಮ ಅಭ್ಯರ್ಥಿ ಮನೆಗಿರ್ಬೋದು, ಅಭ್ಯರ್ಥಿ ಜೊತೆ ಅವರೇನೆ ಬಂದು ನಾವು ನಿಮ್ಗೆ ಈ ಸರಿ ವೋಟ್ ಮಾಡ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ. ನಮಗೆ 12ರಿಂದ 13 ವರ್ಷ ಮೋದಿ ಕೇಂದ್ರದಲ್ಲಿ ಆಳ್ವಿಕೆಯಲ್ಲಿ ಇದ್ರು ನಮ್ಗೆ ಯಾವುದೇ ತೊಂದರೆ ಅವ್ರು ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ನಮಗೆ ತುಂಬಾ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಬಿಜೆಪಿಯಲ್ಲಿ ಒಂದು ಏನಂದ್ರೆ ಸರ್, ಯಾವುದೇ ಜಾತಿ ಆಧಾರಿತವಾಗಿ ಸೌಲಭ್ಯಗಳನ್ನು ಕೊಡಲ್ಲ ನಾವು. ಸಾಮಾನ್ಯ ಜನಕ್ಕೆ, ಬಡವರಿಗೆ ಅಂತ ನಾವು ಸೌಲಭ್ಯ ಕೊಡೋದು ಯಾವತ್ತು. ಸೊ ಆ ನಿಟ್ಟಿನಲ್ಲಿ ಮುಸ್ಲಿಂ ಸಮಾಜನೂ ಸಹ ಅತಿ ಹೆಚ್ಚು ಸೌಲಭ್ಯವನ್ನ ನಮ್ಮ ಬಿಜೆಪಿ ಪಕ್ಷದಿಂದ, ಕೇಂದ್ರ ಸರ್ಕಾರದಿಂದ ಪಡ್ಕೊಂಡಿದೆ. ಸೊ ಅದರಿಂದ ಅವರೇನು ಸಹ ಸ್ವತಃ ಆಸೆ ಪಟ್ಟು ನಾವು ಬಿಜೆಪಿಗೆ ವೋಟ್ ಮಾಡ್ತೀವಿ ಅಂತೇಳಿ ಬರ್ತಾ ಇದ್ದಾರೆ. ನಮಗೆ ಈ ಬಾರಿ ಅವ್ರು ವೋಟ್ ಮಾಡ್ತಾರೆ. ಕೇಂದ್ರದಲ್ಲಿ ಮೋದಿ ಇದ್ದಾರೆ, ಹಾಗಾಗಿ ನಮ್ಗೇನು ಕೂಡ ತೊಂದರೆನೇ ಆಗಿಲ್ವಲ್ಲ, ಇಲ್ಲಾಂದ್ರೆ ಆಗ್ಲೇ ತೊಂದರೆ ಆಗ್ಬೇಕಿತ್ತು. ಹೌದು ಸರ್, ಜಾತಿಗೋಸ್ಕರ ಎತ್ಕಟ್ತಾ ಇದ್ದಾರೆ ಅಂತ ನೀವೇ ಅವ್ರು ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ ಸರ್. ಅವರೇ ನಾವು ವೋಟ್ ಮಾಡ್ತೀವಿ. ಹೌದು ಸರ್, ಈಗ ಅರ್ಥ ಆಗ್ತದೆ ಅವರಿಗೆ. ರೋಸ್ ಹೋಗಿದೆ. ನಿಜ ಸರ್, ಇದು ಹೌದು. 30 ವರ್ಷದ ಹೌದು ಸರ್, ಸರ್ಕಾರ ಆಯ್ತಲ್ಲ ಸರ್. ಹೌದು, ಇನ್ಮೇಲೆ ಸಮರ್ಥನ ಅವ್ರು ಗೆಲ್ಸ್ಕೊಂಡ್ರು ಮುಸ್ಲಿಮ್ಸ್ ಅಂದ್ರೆ, ಇನ್ನ ಸಮರ್ಥನ ಏಜ್ ಮುಗಿಯೋವರೆಗೂ ಅವ್ರಿಗೆ ದುಡಿತಾ ಇರಬೇಕು. ಇವರು ಅವ್ರದ್ದೇನೈತೆ ಅವ್ರನ್ನ ತುಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದು ಈಗ ಅರ್ಥ ಆಗಿದೆ ಸಮಾಜಕ್ಕೆ ಅವರಿಗೆ. ಸೊ ಅದಕ್ಕೋಸ್ಕರ ಇವತ್ತು ಬಿಜೆಪಿ ಅಭ್ಯರ್ಥಿ ನಮ್ಮ ಕ್ಷೇತ್ರದಲ್ಲಿ ಗೆಲ್ಲೋ ಕುದುರೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಹೇಳೋದೇನೆಂದ್ರೆ, ಅವರು ಕಾಂಗ್ರೆಸ್ನವರು ಹೂವು ಹಬ್ಸೋದ್ರ ಮೂಲಕ ಒಂದು ಬೇರೆ ಬೇರೆ ಸಂದೇಶಗಳು, ಆ ಸಮಾಜ ನಿಮ್ ಜೊತೆಗಿಲ್ಲ, ಈ ಸಮಾಜ ನಿಮ್ ಜೊತೆಗಿಲ್ಲ ಅನ್ನೋದ್ರ ಮೂಲಕ ನಮ್ಮನ್ನ ಹೊಡೆದಾಡೋ ಒಂದು ಇದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸಮಾಜ ನಮ್ಮ ಜೊತೆ ಇದೆ, ನಾವು ಗೆಲ್ತೀವಿ. ಕೊನೆ ಕ್ಷಣವರೆಗೂ 9ನೇ ತಾರೀಕು 5 ಗಂಟೆವರೆಗೂ ನಮ್ಮ ಉತ್ಸಾಹ ಹೀಗೆ ಇರಲಿ. ಬೋಲೋ ಭಾರತ್ ಮಾತಾಕಿ.